ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 298 ಪಾಯಿಂಟ್ಸ್ ಗೇನ್ ಆಗಿ 61,729 ಕ್ಲೋಸ್ ಆದರೆ ನಿಫ್ಟಿ 73 ಪಾಯಿಂಟ್ಸ್ ಗೇನ್ ಆಗಿ 18,203 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 217 ಪಾಯಿಂಟ್ಸ್ ಗೇನ್ ಆಗಿ 43,969 ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 113 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 1071 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ಅದರ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಫಸ್ಟ್ ಮಾರ್ಕೆಟ್ ಪ್ರೈಸ್ ಆ್ಯಕ್ಷನ್ ಬಗ್ಗೆ ಮಾತಾಡ್ಕೊಂಡ್ರೆ, ರೀಸೆಂಟ್ ಟೈಮ್ಸಲ್ಲಿ ನಮ್ಮ ಲೆವೆಲ್ ಬಿಲೋ ಹೋಗ್ತಾ ಇದ್ರೆ ನಮ್ಮ ವ್ಯೂನ ಚೇಂಜ್ ಮಾಡ್ಕೊತೀವಿ ಅಂತ ಹೇಳಿರೋಂಥ ಲೆವೆಲ್ ಯಾವುದು 18,050 to 18,000. ಆ ಲೆವೆಲ್ ಬಿಲೋ ಏನಾದರೂ ಮಾರ್ಕೆಟ್ ಸಸ್ಟೈನ್ ಆಗ್ತಿದ್ರು ಆರು ಕ್ಲೋಸ್ ಆಗ್ತಾಯಿದ್ರು ನಮ್ಮ ವ್ಯೂನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ಅಲ್ವಾ. ಇವತ್ತು ಮಾರ್ಕೆಟ್ ಹೋಗಿರೋವಂಥ ಲೋ ಯಾವುದು 18,060. ಇಂಪಾರ್ಟೆಂಟ್ ಲೆವೆಲ್ ಯಾವುದಾದ್ರೆ ನಾವು ಪ್ರೀವಿಯಸ್ಲಿ ಗಮನಿಸ್ತಾ ಬರ್ತಿದ್ವಲ್ವಾ, ಎಕ್ಸಾಕ್ಟ್ಲಿ ಆ ಲೆವೆಲ್ಸ್ ನಿಯರ್ ಬೈ ಬಂದಾಗ ಮಾರ್ಕೆಟು ಮೋರ್ ದೆನ್ 160 ಪಾಯಿಂಟ್ಸ್ ಹತ್ರ ಪರ್ಟಿಕ್ಯುಲರ್ಲಿ ನಿಫ್ಟಿನಲ್ಲಿ ಒನ್ ಡೈರೆಕ್ಷನಲ್ಲಿ ರಿಕವರಿ ಕಾಣಿಸಿದೆ. ಇವನ್ ಬ್ಯಾಂಕ್ ನಿಫ್ಟಿನೂ ಇವತ್ತು ಮಾರ್ನಿಂಗ್ ಬಂದಿರುವಂಥ ಫಾಲ್ ಇಂಪಾರ್ಟೆಂಟ್ ಸಪೋರ್ಟಿಂದ 43,580 ಬೇಸ್ ಫಾರ್ಮ್ ಮಾಡ್ತಾ ಅಲ್ಲಿಂದ ಆಲ್ಮೋಸ್ಟ್ 400 ಪಾಯಿಂಟ್ಸ್ ಹತ್ರ 2 o'clock ಒನ್ ಡೈರೆಕ್ಷನಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ರ್ಯಾಲಿ ಕಾಣಿಸಿದೆ. ನೀವು ಗ್ಲೋಬಲ್ ಮಾರ್ಕೆಟ್ನ ಒಂದು ಸಲ ಅಬ್ಸರ್ವ್ ಮಾಡಿದ್ರೆ ನಿನ್ನೆ ಕ್ಲೋಸ್ ಆಗಿರೋಂಥ ಈಕ್ವಿಟಿ ಮಾರ್ಕೆಟ್ಸ್, ಏಷ್ಯನ್ ಮಾರ್ಕೆಟ್ಸ್ ಆ್ಯಂಡ್ ಇವತ್ತು ಆಫ್ಟರ್ನೂನ್ ಓಪನ್ ಆಗಿರೋ ಯುರೋಪಿಯನ್ ಮಾರ್ಕೆಟ್ಸು ಎಲ್ಲದರಲ್ಲೂ ಪಾಸಿಟಿವ್ನೆಸ್ಸೇ ಇದೆ. ಬಟ್ ಸ್ಟಿಲ್ ಇವತ್ತು ನಮ್ಮ ಮಾರ್ಕೆಟು ಓಪನ್ ಆದಮೇಲೆ ಸ್ವಲ್ಪ ಕರೆಕ್ಟ್ ಆಗ್ತಾ ಇವತ್ತು ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸಲ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ 1 o'clock ಸ್ಟಾರ್ಟ್ ಆಗಿರೋಂಥ ಮಾರ್ಕೆಟ್ ರ್ಯಾಲಿ ಓವರಾಲ್ ಮಾರ್ಕೆಟ್ಸಲ್ಲಿರುವಂಥ ಸ್ಲಗಿಶ್ ನೆಗೆಟಿವ್ ಸೈಡ್ ವೇಸ್ ಮೂವ್ನಿಂದ ಬ್ರೇಕ್ ಮಾಡ್ತಾ ಇವತ್ತು ಹೈಯೆಸ್ಟ್ ಸೈಡೇ ಎಂಡ್ ಆಗಿದೆ. ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂತ ಅನ್ಕೊಂಡಿದ್ವಲ್ವಾ, ಅದೇನಂದ್ರೆ ಇವತ್ತು ಫೆಡ್ ಚೇರ್ಮನ್ ಪವಲ್ ಅವರು ಸ್ಪೀಚ್ ಅಂತೂ ಕೊಡ್ತಿದ್ದಾರೆ. ಸೊ ಅವ್ರು ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸು ಎಕಾನಮಿ ಬಗ್ಗೆ ಮಾಡ್ತಾರೇನೋ ನೋಡಬೇಕು. ಫ್ರೆಂಡ್ಸ್, ಫೆಡ್ ಚೇರ್ಮನ್ ಪವಲ್ ಸ್ಪೀಚ್ ರಿಲೇಟೆಡ್ ಆಗಿ ಮಾರ್ಕೆಟ್ ನೆಗೆಟಿವ್ ಆರ್ ಪಾಸಿಟಿವ್ ಸರ್ಪ್ರೈಸ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಿಕಾಸ್ ಅವರು ಯಾವ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡ್ರು ಅವರ ರಿಲೇಟೆಡ್ ಆಗಿರುವಂಥ ಫೆಡ್ ಮೀಟಿಂಗಲ್ಲೇ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದರಿಂದ ಬಟ್ ಈ ರೀಸೆಂಟ್ ಟೈಮ್ಸಲ್ಲಿರುವಂಥ ಮೇನ್ ಇಶ್ಯೂ US ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಎಕಾನಮಿನಲ್ಲಿರುವಂಥ ಕನ್ಸರ್ನ್ಸ್, ಮೇ ಬಿ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಸ್ಟ್ರಾಂಗ್ ಎಕಾನಮಿ ಡೇಟಾ ಅದರ ರಿಲೇಟೆಡ್ ಆಗಿ ಅವ್ರು ಯಾವುದಾದ್ರೂ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರೆ ಓವರ್ ನೈಟ್ನಲ್ಲಿ ಮಾರ್ಕೆಟ್ಸ್ ರಿಯಾಕ್ಟ್ ಆಗ್ಬೋದು. ಮಾರ್ಕೆಟ್ ಅಂತೂ ಪ್ರೆಸೆಂಟು ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಂತೂ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡಿಲ್ಲ. ಆ್ಯಂಡ್ ಫೆಡ್ ಚೇರ್ಮನ್ ಪವಲ್ ಅವ್ರ ಸ್ಟೇಟ್ಮೆಂಟ್ಸು ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ US ಮಾರ್ಕೆಟ್ ಟೈಮಲ್ಲಿ ಅಪ್ಡೇಟ್ ಆಗುತ್ತೆ. ಅದರಿಂದ ಆ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಅವ್ರು ಮಾಡಿದಂಥ ಸ್ಟೇಟ್ಮೆಂಟ್ಸ್ನ ಅಪ್ಡೇಟ್ ಮಾಡ್ತೀನಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ನೀವು ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಫಸ್ಟ್ ಕಮೆಂಟಲ್ಲಿರುವಂಥ ಶೇರ್ ಟ್ರೇಡರ್ ಕನ್ನಡ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಒನ್ಸ್ ಅವರ ಫೆಡ್ ಅವರ ಅಪ್ಡೇಟ್ ಬಂದಾಗ ನಮ್ಮ ಮಾರ್ಕೆಟ್ ರಿಯಾಕ್ಷನ್ಸು SGS ನಿಫ್ಟಿ ನೋಡಿದ್ರೆ ಆ ಸ್ಟೇಟ್ಮೆಂಟ್ಸ್ ಒಂದು ಇಂಪ್ಯಾಕ್ಟು ಒಂದು ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಹೇಗಿರುತ್ತೆ ಅನ್ನೋ ವಿಷಯ ನಮಗೆ ಅರ್ಥ ಆಗುತ್ತೆ. ಇನ್ನು ನಮ್ಮ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಫ್ರೆಂಡ್ಸ್, ಈ ರೀಸೆಂಟ್ ಟೈಮ್ಸಲ್ಲಿ ಪರ್ಟಿಕ್ಯುಲರ್ಲಿ ಮೇ 15th ನಮ್ಮ ಮಾರ್ಕೆಟ್ಸು ಒನ್ ಡೈರೆಕ್ಷನಲ್ಲಿ ರ್ಯಾಲಿ ಆಗ್ತಿದೆ ಅಂತ ಮಾರ್ಕೆಟ್ಸು ಮೇ 15th ಅಲ್ವಾ ಡೌನ್ ಸೈಡ್ಗೆ ಫಾಲ್ ಆಗೋದು ಸ್ಟಾರ್ಟ್ ಆಗಿದೆ. ಆದರೆ ಆ ಫಾಲ್ನಲ್ಲಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಫಾಲ್ಸು ಎರಡೂ ಒಂದೇ ಥರ ಇಲ್ಲ. ಇವನ್ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರೀಸೆಂಟ್ ಟೈಮ್ಸಲ್ಲಿ ಬ್ಯಾಂಕ್ ನಿಫ್ಟಿ ಹೋಗಿರೋಂಥ ಹೈ ಯಾವುದು 41,150 ಮೀನ್ಸ್ ನಿಯರ್ಲಿ ಆಲ್ ಟೈಮ್ ಹೈ ಹತ್ರನೇ ಇದೆ. ಪ್ರೆಸೆಂಟು ಬ್ಯಾಂಕ್ ನಿಫ್ಟಿ ಇರೋದು ಇವತ್ತಿನ ಕ್ಲೋಸಿಂಗು 44,000 ನಿಯರ್ ಆಗಿ, ಅಂದರೆ ನಿಯರ್ಲಿ 151 ಪಾಯಿಂಟ್ಸು ರೀಸೆಂಟ್ ಟೈಮ್ಸಲ್ಲಿ ಕರೆಕ್ಟ್ ಆಗಿದೆ ಅಲ್ವಾ, ಆ ಪ್ಲೇಸ್ಗೆ ನಿಯರಲ್ಲಿ ಇದೆ. ಆದರೆ ನಿಫ್ಟಿ ಹಾಗಲ್ಲ. ಬ್ಯಾಂಕ್ ನಿಫ್ಟಿ ತುಂಬ ಹತ್ತಿರದಲ್ಲಿದ್ರು ಆಲ್ ಟೈಮ್ ಹೈಗೆ, ನಿಫ್ಟಿ ಆದರೆ ಆಲ್ಮೋಸ್ಟ್ 18,450 ಆಲ್ಮೋಸ್ಟ್ 350 to 380 ಪಾಯಿಂಟ್ಸ್ ಹತ್ರ ಕರೆಕ್ಟ್ ಆಗ್ತಾ ಇವತ್ತು ಬಂದಿರೋಂಥ ರಿಕವರಿ ಆಲ್ಮೋಸ್ಟ್ ಇನ್ನೂ 250 ಪಾಯಿಂಟ್ಸ್ ಹತ್ರ ಲೋಯರ್ ಸೈಡೇ ಇದೆ. ಸೊ ಕಂಪೇರ್ಡ್ ವಿತ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಬುಲಿಶ್ ಆರ್ ಪಾಸಿಟಿವ್ ಸೆಂಟಿಮೆಂಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಬ್ಯಾಂಕಿಂಗ್ ಸೆಗ್ಮೆಂಟಿಂದ ಬಂದಿರೋಂಥ ಸ್ಟ್ರಾಂಗ್ ನಂಬರ್ಸ್. ಅದರಿಂದ ಯಾರಾದರೂ ಬುಲ್ಲಿಶ್ ಆಗಿ ಪ್ಲೇ ಮಾಡಬೇಕಂತ ಅಂದ್ಕೊಳ್ಳೋರು ಕಂಪೇರ್ಡ್ ವಿತ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ಸ್ ಬ್ರೇಕ್ ಆದಾಗ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿರೋಂಥ ಪಾಸಿಟಿವ್ ಆಪರ್ಚುನಿಟೀಸ್ನ ನೋಡಬಹುದು. ಆ್ಯಂಡ್ ನಿಫ್ಟಿ ರಿಲೇಟೆಡ್ ಆಗಿ 18,050 ಬ್ರೇಕ್ ಆಗೋವರೆಗೂ ನಾವು ಬೇರೆ ಸೈಡು ವ್ಯೂನ ತಗೋಬೇಕಾಗಿರೋಂಥ ರಿಕ್ವೈರ್ಮೆಂಟ್ ಇಲ್ಲ. ಬಟ್ ಇಲ್ಲಿಂದ ಅಪ್ಸೈಡ್ ಹೋದಾಗ್ಲೂ ಇಂಟ್ರಾಡೇ ಸೆಷನಲ್ಲಿ ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುವಂಥ ರಿಸ್ಕ್ ರಿವಾರ್ಡ್ನ ನೋಡಿ ಪ್ಲೇ ಮಾಡ್ತಿದ್ರು ಪೊಸಿಷನಲ್ಲಿ ಓವರ್ ನೈಟ್ ಕ್ಯಾರಿ ಮಾಡೋಣ ಅಂತ ಅನ್ಕೊಳ್ಳೋರು ಮಾತ್ರ ಈ 18,450 ಝೋನ್ ಹತ್ರ ಬಂದಾಗ ಮಾತ್ರ ಸ್ವಲ್ಪ ಕಾಶಿಯಸ್ ಆಗಿರಿ. ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ರಿಲೇಟೆಡ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು ಹೇಳಬೇಕಂತ ಅನ್ಕೊಂತಿದ್ದೀನಿ. ಯಾವಾಗಾದರೂ ಮಾರ್ಕೆಟ್ ಒನ್ ಡೈರೆಕ್ಷನಲ್ಲಿ ರ್ಯಾಲಿ ಆಗುತ್ತೆ ಅಂತ ಅನ್ಕೊಳ್ಳೋಣ,
ಆ ರ್ಯಾಲಿ ಸ್ಟ್ರೈಟ್ ಆಗಿರಲ್ಲ ಯಾವಾಗ್ಲೂ. ಲೈಕ್ ಇಲ್ಲಿ ನಾವು ನೋಡಿದ್ರೆ ನಾವು ಬುಲ್ಲಿಶ್ ವಿ ಅನ್ಕೊಂಡ್ರು ಪ್ರತಿ ದಿವಸನೂ ಬೆಳೆಯಲ್ಲ. ಒಂದು ಸಲ ಸ್ಟ್ರೈಟ್ ಆಗಿ ಜಾಸ್ತಿ ಡಿಕ್ಲೈನ್ ಆಗತ್ತೆ, ಇನ್ನೊಂದ್ಸಲಿ ಬಿಗ್ ಕ್ಯಾಂಡಲ್ಸ್ ನ ಹಾಕೊಂತ ಇಂಪಾರ್ಟೆಂಟ್ ಲೆವೆಲ್ಸ್ ನ ಬ್ರೇಕ್ ಮಾಡ್ತಾ ಡೌನ್ ಸೈಡ್ ಹೋಗತ್ತಲ್ವಾ. ಅದರಿಂದ ನಮ್ಮ ಹತ್ರ ಯಾವ್ದಾದ್ರು ಒಂದು ಚಿಕ್ಕ ಲೆವೆಲ್ಸ್ ಇಟ್ಕೊಂಡ್ರು ಒಂದು ದಿವಸ ನಾವು ಬುಲ್ಲಿಶ್ ಇಂದ ಬೇರಿಶ್ಗೆ ಅಂಡ್ ಇವನ್ ಬೇರಿಶ್ ಇಂದ ಬುಲ್ಲಿಶ್ ಆಗಿ 4 to 5 ಟೈಮ್ಸ್ ಚೇಂಜ್ ಮಾಡಬೇಕಾಗತ್ತೆ. ಅದರಿಂದ ನಮ್ಮ ವ್ಯೂನ ಒಂದು ಸ್ಟ್ರಾಂಗ್ ವ್ಯೂ ನಮ್ಗೆ ಇದೆ ಅಂದ್ರೆ ಲೈಕ್ ಓವರ್ ಆಲ್ ಮಾರ್ಕೆಟ್ ಬುಲ್ಲಿಶ್ ಆಗಿದೆ ಅಂತ ಮ್ಯಾಕ್ರೋ ಎಕನಾಮಿಕ್ ಡೇಟಾ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ನಮ್ಗಿರುವಂತ ಒಂದು ಅಬ್ಸರ್ವೇಷನ್ ನೋಡಿ ಓವರ್ ಆಲ್ ಮಾರ್ಕೆಟ್ ವ್ಯೂ ಬುಲ್ಲಿಶ್ ವ್ಯೂನ ತಗೊಂಡಾಗ ಇಂಪಾರ್ಟೆಂಟ್ ಲೆವೆಲ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಅಂದ್ರೆ ಪ್ರೀವಿಯಸ್ಲಿ ಇರುವಂತ ಪ್ರೈಸ್ ಆಕ್ಷನ್ ನೋಡಿ ಆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ದಾದ್ರೆ ಮಾರ್ಕೆಟ್ ತುಂಬಾ ಸಲ ಕನ್ಸಾಲಿಡೇಟೆಡ್ ರೆಸಿಸ್ಟೆಂಟ್ ನ ಫೇಸ್ ಮಾಡೋದು ಅಥವಾ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತಗೊಳ್ಳೋದು ಅಥವಾ ಸೈಕಲಾಜಿಕಲ್ ಆದ್ರೂ ಆಪ್ಷನ್ ಚೈನ್ ಪರವಾಗಿ ಆದ್ರೂ ಇವನ್ ಫೆಬೊನಾಚಿ ರಿಟ್ರೇಸ್ಮೆಂಟ್ ಈ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಎಲ್ಲಾದ್ರೂ ಯಾವ್ದಾದ್ರೂ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಅಂತ ನಾವು ಮಾತಾಡ್ಕೊಂಡಿದ್ರೆ ಆ ಲೆವೆಲ್ನ ನಾವು ಬೇಸ್ ಮಾಡಿಕೊಂಡು ನಮ್ಗಿರುವಂತ ವ್ಯೂನ ಆ ಲೆವೆಲ್ ಬ್ರೇಕ್ ಆಗೋವರೆಗೂ ಚೇಂಜ್ ಮಾಡ್ಕೊಂಡು ಇರುವಾಗ ಈ ತರ ಸಡನ್ ಆಗಿ ಮಾರ್ಕೆಟ್ ಫಾಲ್ ಆದಾಗ ನಾವು ಸೆಲ್ಲಿಂಗ್ ಆಪರ್ಚುನಿಟಿಗೋಸ್ಕರ ನೋಡೋದು ಓವರ್ ಆಲ್ ವ್ಯೂ ಸ್ಟಿಲ್ ಬುಲ್ಲಿಶ್ ಆಗೇ ಇದೆ ಅಲ್ವಾ. ಅದರಿಂದ ಇಂಟ್ರಾಡೇ ಸೆಷನ್ ಅಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿಗೋಸ್ಕರ ನಾವು ನೋಡ್ತೀವಿ ಅಂಡ್ ನಮ್ಮ ವ್ಯೂನ ಅನ್ನೆಸೆಸರಿ ಆಗಿ ನಾವು ಚೇಂಜ್ ಮಾಡಿಕೊಂಡು ಕೆಳಗಡೆಗೆ ಹೋದಾಗ ಸೆಲ್ಲಿಂಗ್, ಮೇಲಕ್ಕೆ ಬಂದಾಗ ಬೈಯಿಂಗ್ ಆಕ್ಟಿವಿಟಿ ನಾವು ಮಾಡಬಾರ್ದು. ಅದರಿಂದ ಈಗಂತ ಅಲ್ಲ, ನಾನು ತುಂಬಾ ಟೈಮ್ ಬ್ಯಾಕ್ ನಾನು ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ನ ಬಿಲೋ ಇರೋವರೆಗೂ ಬೇರಿಶ್ ಆಗಿ ಅಂಡ್ ಆ ಲೆವೆಲ್ ಕ್ರಾಸ್ ಮಾಡಿ ಅಬೋವ್ ಬಂದ ತಕ್ಷಣ ವ್ಯೂನ ಬುಲಿಶ್ ಆಗಿ ಚೇಂಜ್ ಮಾಡ್ತಿರೋ ತರ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದೇ ತರ ಈಗ್ಲೂ ಇಂಪಾರ್ಟೆಂಟ್ ಲೆವೆಲ್ ಆಗಿ ನಾವು ನೋಡ್ತಿರೋದು ರೀಸೆಂಟ್ ಟೈಮ್ಸ್ ಅಲ್ಲಿ ಅಪ್ಡೇಟ್ ಮಾಡಿರುವಂತ ಲೆವೆಲ್ 18,050. ಇಫ್ ಅದೇನಾದ್ರು ಬ್ರೇಕ್ ಆದ್ರೆ ನಾನು ನೋಡ್ತಿರೋಂಥ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ 17,800. ಇದೊಂದು ಸ್ಟ್ರಾಂಗ್ ಇಂಪಾರ್ಟೆಂಟ್ ಸಪೋರ್ಟ್. ಇಫ್ ಇದು ಬ್ರೇಕ್ ಆದ್ರೆ ಇನ್ನು ಹೈ ಸೆಲ್ಲಿಂಗ್ ಪ್ರೆಷರ್ ನಿಫ್ಟಿ ರಿಲೇಟೆಡ್ ಆಗಿ ಕಂಟಿನ್ಯೂ ಆಗೋದಕ್ಕೆ ಚಾನ್ಸ್ ಇದೆ. ಬಟ್ ಅಬೌವ್ 18,050 ಮಾರ್ಕೆಟ್ನಲ್ಲಿ ನೆಗೆಟಿವ್ ಆರ್ ಸೆಲ್ಲಿಂಗ್ ಸೈಡ್ ಪೊಸಿಷನ್ ತಗೋಬೇಕಂತ ಪರ್ಸನಲಿ ನಾನಂತೂ ಅನ್ಕೊಂತಿಲ್ಲ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಮಾರ್ಕೆಟ್ ಟೈಮಲ್ಲಿ ನೀವೇನಾದರೂ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದೂ ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದೂ ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಏನಾದರೂ ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನ ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟು ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಫುಡ್ ಡೆಲಿವರಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದೆ. ಫಸ್ಟ್ ಥಿಂಗ್, ಸ್ವಿಗ್ಗಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಫುಡ್ ಡೆಲಿವರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 8 to 9 years ಆದಮೇಲೆ ಅವರು ಫಸ್ಟ್ ಟೈಮ್ ಪ್ರಾಫಿಟಬಲ್ ಆಗಿ ಫುಡ್ ಡೆಲಿವರಿ ಬಿಸ್ನೆಸ್ನ ಟರ್ನ್ ಮಾಡೋಕ್ಕಾಗಿದ್ದಾರೆ. ಎಸ್, ಸ್ವಿಗ್ಗಿ ಅವರು ಕೇವಲ ಪ್ರಾಫಿಟಬಲ್ ಆಗಿದ್ದಾರೆ ಅಂತ ಸ್ಟೇಟ್ಮೆಂಟ್ಸು ಸ್ವಿಗ್ಗಿಯಿಂದ ಬರ್ತಾ ಇರೋದು ಎಂಟೈರ್ ಫುಡ್ ಡೆಲಿವರಿ ನೆಟ್ವರ್ಕ್ನಲ್ಲಿ ಬಿಸ್ನೆಸ್ ಮಾಡ್ತಿರೋಂಥ ಕಂಪನೀಸ್ ಲೈಕ್ ಸ್ವಿಗ್ಗಿ ಆದರೂ ಝೊಮ್ಯಾಟೊ ಆದರೂ ಅವರ ಬಿಸ್ನೆಸ್ನ ಪಾಸಿಟಿವ್ನೆಸ್ ತಗೊಂಬರೋಕ್ಕಾಗತ್ತೆ ಅಂತ ಬ್ರೇಕ್ ಇವೆನ್ ಮಾಡಿ ಪ್ರಾಫಿಟ್ಗೆ ಬರ್ಬೋದು ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಿದೆ. ಆ್ಯಕ್ಚುಲಿ ಈ ಇಂಟರ್ನೆಟ್ ಬೇಸ್ಡ್ ಕಂಪನೀಸ್ ಎಲ್ಲಾನು ಅವರ ಎಕ್ಸ್ಪೆನ್ಸಸ್ಸು ಜಾಸ್ತಿ ಇರತ್ತಲ್ವಾ, ಅವರ ರೆವಿನ್ಯೂನು ಜಾಸ್ತಿ ಸಂಪಾದನೆ ಮಾಡ್ತಾರೆ. ಈವನ್ ರೆಸ್ಟಾರೆಂಟ್ಸಿಂದಾನು ಸ್ವಲ್ಪ ಕಮಿಷನ್ನ ಚಾರ್ಜ್ ಮಾಡ್ತಿರ್ತಾರೆ, ಹಾಗೆ ಡೆಲಿವರಿ ಚಾರ್ಜಸ್ನು ಚಾರ್ಜ್ ಮಾಡ್ತಿರ್ತಾರೆ. ಇವ್ರಿಗೆ ಬರುವಂಥ ರೆವೆನ್ಯೂಗಂದ್ರೂ ಇವರು ಜಾಸ್ತಿ ಆಫರ್ಸ್ನ, ಡಿಸ್ಕೌಂಟ್ಸ್ನ, ಇವನ್ ಅಡ್ವರ್ಟೈಸ್ಮೆಂಟ್ಸು ಮಾಡ್ತಿರ್ತಾರೆ. ಎಕ್ಸ್ಪೆನ್ಸಸ್ ಬೆಳೆದಿರೋ ಕಾರಣವಾಗಿ ಇವರು ಲಾಸಸ್ನಲ್ಲೇ ಇರ್ತಾರೆ ಯಾವಾಗಲೂ. ಆಲ್ಮೋಸ್ಟ್ ಇವರು ಪ್ರಾಫಿಟಬಿಲಿಟಿ ತೋರಿಸ್ಬೇಕಂತ ಅನ್ಕೊಂಡ್ರೆ ಇವರು ಆ್ಯಡ್ ಸ್ಪ್ರೆಡ್ಸು ಇವರ ಬಿಸ್ನೆಸ್ ರಿಲೇಟೆಡ್ ಆಗಿ ಎಕ್ಸ್ಪೆನ್ಸಸ್ ಕಮ್ಮಿ ಮಾಡ್ಕೊಂಡ್ರೆ
ಅವರು ಪ್ರಾಫಿಟಬಿಲಿಟಿ ತೋರಿಸಬಹುದು. ಆದರೆ ಆಫ್ಟರ್ ಪ್ರಾಫಿಟಬಿಲಿಟಿ ಗ್ರೋತ್ ಹೇಗಿರುತ್ತೆ, ಬಿಸಿನೆಸ್ ರಿಲೇಟೆಡ್ ಆಗಿ ಎಕ್ಸ್ಪೆನ್ಸಸ್ ಕಮ್ಮಿ ಆದಾಗ ಸಸ್ಟೈನಬಿಲಿಟಿ ಆಫ್ ದ ಬಿಸಿನೆಸ್ ಅಂಡ್ ಬಿಸಿನೆಸ್ ಗ್ರೋತ್ ಹೇಗಿರುತ್ತೆ ಅನ್ನೋದು ಮೈನ್ ಕ್ವಶನ್. ಬಟ್ ಸ್ವಿಗ್ಗಿ ಅವರು ಪ್ರಾಫಿಟಬಲ್ ಆಗಿದ್ದಾರೆ ಅಂತ ಬರ್ತಿರುವಂಥ ಸ್ಟೇಟ್ಮೆಂಟ್ಸು ಜೊಮೊಟೊ ರಿಲೇಟೆಡ್ ಆಗಿ ಇವತ್ತು ಪಾಸಿಟಿವ್ ಆಗಿ ಪ್ಲೇ ಆಗಿದೆ. ಅಂಡ್ ಜೊಮೊಟೊ ಅವರು ONDC ರಿಲೇಟೆಡ್ ಆಗಿ ಕೇಳಿರುವಂಥ ಕ್ವಶನ್ಸ್ಗೆ ಆನ್ಸರ್ಸ್ ಹೇಗೆ ಮಾಡಿದ್ದಾರೋದು ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ONDC ಪ್ಲಾಟ್ಫಾರ್ಮ್ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದಾಗ ಬರ್ತಿರುವಂಥ ಯಾವ ಹೊಸ ಇನ್ನೋವೇಷನ್ ನ ನಾವು ವೆಲ್ಕಮ್ ಮಾಡ್ತೀವಿ ಅನ್ನೋ ತರ ಅಂಡ್ ಹಾಗೆ ನಾವು ONDC ಒಂದು ಪ್ರೋಗ್ರೆಸ್ ನ ವಾಚ್ ಮಾಡ್ತಾ ಆ ಪ್ರೋಗ್ರೆಸ್ ಇಂದ ನಾವು ಕಲಿತೀವಿ ಅನ್ನೋ ತರ ಜೊಮೊಟೊ ಅವರು ಸ್ಟೇಟ್ಮೆಂಟ್ಸ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ ಅಂತೂ 18,090 to 18,120, ರೆಸಿಸ್ಟೆಂಟು 18,240. ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಝೋನ್ ಗೊತ್ತಿದೆ ಅಲ್ವಾ, ಪ್ರೀವಿಯಸ್ಲಿನು ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗಿರುವಂಥ ಝೋನ್ 40,040 to 40,120, ಆಲ್ಮೋಸ್ಟ್ 80 ಪಾಯಿಂಟ್ಸ್ ಇರುತ್ತೆ ಈ ಝೋನು. ಇದನ್ನ ಅವಾಯ್ಡ್ ಮಾಡಿ 40,120 ಅಬೋವ್ ಕ್ಯಾಂಡಲ್ ಸಸ್ಟೈನ್ ಆಗ್ತಾ ಇದ್ರೆ ಆವಾಗ ಇಂಪಾರ್ಟೆಂಟ್ ಕೊಡೋದಕ್ಕೆ ಪ್ರಯತ್ನ ಮಾಡಬಹುದು. ಸೊ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಂದ್ರೂ 40,040. ಇಫ್ ಅದೇನಾದ್ರು ಬ್ರೇಕ್ ಆಗ್ತಾ ಇದ್ರೆ ದೆನ್ 44,270 ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಫಸ್ಟ್ ಸಪೋರ್ಟ್ 43,840, ಇಫ್ ಅದು ಬ್ರೇಕ್ ಆದ್ರೆ 43,580. ಈಗ ಎಕ್ಸಾಕ್ಟ್ಲಿ ರೆಸಿಸ್ಟೆಂಟ್ ಹತ್ರನೇ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ. ನೆಕ್ಸ್ಟ್ ನಿಫ್ಟಿ ರಿಲೇಟೆಡ್ ಆಗಿ ರೇಂಜ್ ಫ್ರೆಂಡ್ಸ್ 18,000 ಹತ್ರ ಬಂದಾಗ್ಲೂ ನಾವು 18,000 ಪುಟ್ ನ ಚೇಂಜ್ ಮಾಡಿಲ್ಲ. 18,500 ಹತ್ರ ಬಂದಾಗ್ಲೂ 18,500 ನಾವು ಕಾಲ್ ಚೇಂಜ್ ಮಾಡಿಲ್ಲ. ಸ್ಟಿಲ್ ನಾವು 18,000 to 18,500 ಈ 500 ಪಾಯಿಂಟ್ ರೇಂಜ್ ಅಲ್ಲೇ ಮಾರ್ಕೆಟ್ ಇರತ್ತೆ ಅನ್ನೋ ಒಂದು ಅಬ್ಸರ್ವೇಷನ್ ದಾನೆ ಫರ್ದರ್ ಆಗಿ ನಿಫ್ಟಿ ರೇಂಜ್ ನ ಗಮನಿಸ್ತಾ ಇದ್ದೀನಿ. ಅಪ್ ಸೈಡ್ 18,450 ಅಬೌವ್ ಸಸ್ಟೈನ್ ಆಗ್ತಿದ್ರು, ಆ ಡೌನ್ ಸೈಡ್ 18,050 ಬಿಲೋ ಸಸ್ಟೈನ್ ಆಗ್ತಿದ್ರು. ರೇಂಜ್ ನ ನೆಕ್ಸ್ಟ್ 200 ಪಾಯಿಂಟ್ಸ್ ನ ಚೇಂಜ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಇದೇ ರೇಂಜ್ ನ ನಿಫ್ಟಿ ರಿಲೇಟೆಡ್ ಆಗಿ ಕಂಟಿನ್ಯೂ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.